ಎಸ್ಸಿ ಕೇಸ್ಗೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲೂ ತನಿಖೆಯಾಗಿದೆ. ಈ ಮಾಸ್ಕ್ ಮ್ಯಾನ್ ಆಪ್ತ ರಾಜು ಎಂಬಾತನ ವಿಚಾರಣೆ ಕೂಡ ಆಗಿದೆ. ರಾಜು ಕೂಡ ವಿವರಿಸ್ತಾ ಇದ್ರು. ರಾಜುನನ್ನ ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಮಾರು ಅರ್ಧ ತಾಸು ವಿಚಾರಣೆಯಾಗಿದೆ. ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಅವಾಗಿದ್ರ, ಏನ್ ನಡೀತು, ಜೊತೆಯಲ್ಲಿ ಕೆಲಸ ಮಾಡಿದ್ದೀರಾ, ಹೂತಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಈಗಾಗಲೇ ರಾಜು ಕೂಡ ವಿವರಿಸ್ತಾ ಇದ್ರು. ನಿಮ್ಮ ಬಳಿ ನಾನೇನು ಹೇಳಿದ್ನೋ ಅದೇ ವಿಚಾರಗಳನ್ನ, ಅದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಎಸ್ಐಟಿ ಅಧಿಕಾರಿಗಳು. ಆ ಎಲ್ಲ ವಿಷಯವನ್ನು ನಾನು ತಿಳಿಸಿದ್ದೇನೆ ಅಂತ ರಾಜು ತಿಳಿಸ್ತಾ ಇದ್ದಾರೆ. ಅಲ್ಲಿ ಸುಮಾರು 10 ವರ್ಷಗಳ ಹಿಂದೆ 3-4 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. 3 ತಿಂಗಳ ಕಾಲ ಅಲ್ಲಲ್ಲಿ ಕಸ ಗುಡಿಸೋದು, ಸ್ವಚ್ಛಗೊಳಿಸುವಂತಹ ಕಾರ್ಯ ಅವರಿಗಿರ್ತಿತ್ತು. ಇನ್ನು ಮಾಹಿತಿ ಕೇಂದ್ರದಿಂದ ಬಂದರೆ ವಿಚಾರಗಳು ತಿಳಿದ್ರೆ ಯಾವುದು ಅಲ್ಲಿ ನೇತ್ರಾವತಿ ದಡದಲ್ಲೋ ಇಲ್ಲೋ 2 ಶವಗಳು ಮಾತ್ರ, ಒಂದು ನೇತು ಹಾಕಿದ ಸ್ಥಿತಿಯಲ್ಲಿ, ಒಂದು ನದಿಯಲ್ಲಿ ತೇಲ್ತಾ ಇತ್ತು ಕೊಳೆತ ಸ್ಥಿತಿಯಲ್ಲಿ. ಅವೆರಡನ್ನೂ ಕೂಡ ನಾವು ಪ್ಯಾಕ್ ಮಾಡಿ ಅದನ್ನು ವೈದ್ಯರಿಗೆ, ಪೊಲೀಸರಿಗೆ ಒಪ್ಪಿಸಿದ್ವಿ. ಆಂಬ್ಯುಲೆನ್ಸ್ ಬಂತು, ಅದನ್ನು ಕಳಿಸ್ಕೊಟ್ವಿ. ಹೂತಿದ್ದಿಲ್ಲ ಅನ್ನೋದು ಆ ರಾಜು ದೂರುದಾರನ ಜೊತೆ ಕೆಲಸ ಮಾಡಿದವರ ಮಾತು.